ಯಾರು ಯಾರು ಬೇಕಿತ್ತು ನಿಮಗೆ? ಅದು ನನ್ನ ಹೆಸರು ಲಾರಾ ಅಂತ. ಈ ಕಂಪನಿ ಓನರ್ನ ನೋಡಬೇಕಿತ್ತು. ಸ್ವಲ್ಪ ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಮಾತಾಡಬೇಕಿತ್ತು. ಏನು ಬಿಸ್ನೆಸ್ ಬಗ್ಗೆನಾ? ಯಾವ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು? ನಿಮ್ಮ ಓನರ್ ಇದ್ದಾರಾ ಹೇಳಿ. ಅದೆಲ್ಲ ನಿಮ್ಮ ಓನರ್ ಹತ್ರನೇ ಮಾತಾಡಬೇಕು. ಯಾರು ನೀವು? ಸರ್, ನನ್ನ ಹೆಸರು ತಾರಾ ಅಂತ, ಇವರು ಲಾರಾ ಅಂತ. ಬಿಸ್ನೆಸ್ ವಿಚಾರವಾಗಿ ಓನರ್ನ ನೋಡಬೇಕಿತ್ತು. ಓನರ್ ನೀವೇನಾ? ಇಲ್ಲ ಮೇಡಮ್, ನಾನು ಮ್ಯಾನೇಜರ್. ಓನರ್ ಒಳಗಡೆ ಇದ್ದಾರೆ. ಓಕೆ ಸರ್, ಅವ್ರಿಗೆ ಇನ್ಫಾರ್ಮ್ ಮಾಡಿ ಸರ್. ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕಿತ್ತು. ನೀವು ನನ್ನ ಹತ್ರ ಮಾತಾಡ್ಬೋದು, ನಾನು ಆಮೇಲೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಹೇಳಿ, ಏನು ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕಂತ ಇದ್ದೀರಾ? ಓಹೋ ಸರ್, ನಾವು ಅವ್ರ ಹತ್ರನೇ ಮಾತಾಡಬೇಕು. ಇದೆಲ್ಲ ನಿಮ್ಮ ಹತ್ರ ಮಾತಾಡೋಂಥದ್ದಲ್ಲ. ಒಂದ್ಸರಿ ಹೋಗಿ ಇನ್ಫಾರ್ಮ್ ಮಾಡಿ ಸರ್. ಸರು ಸ್ವಲ್ಪ ಬ್ಯುಸಿ ಇದ್ದಾರೆ. ಇರಿ, ಕೇಳಿ ನೋಡ್ತೀನಿ. ಅವ್ರು ಏನಾದರೂ ಆಗಲ್ಲ ಅಂದರೆ ನೀವು ಇನ್ನೊಂದ್ಸರಿ ಬರಬೇಕಾಗುತ್ತೆ. ಅಯ್ಯೋ ದೇವ್ರೆ, ಫಸ್ಟ್ ಹೋಗಿ ಕೇಳಿ ಸರ್, ಆಮೇಲೆ ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಸರಿ ಮೇಡಮ್. ಅರೆ, ಇವ್ರು ಯಾರಪ್ಪ ಇಷ್ಟು ಉದ್ದುದ್ದಕ್ಕಿದಾರಲ್ಲ? ಇಷ್ಟು ಉದ್ದಕ್ಕಿರೋನ ನನ್ನ ಹತ್ರದಿಂದ ಯಾರನ್ನೂ ನೋಡೇ ಇಲ್ಲ. ಯಾರಿರ್ಬೋದು ಇವರು? ಏನು ಬಿಸ್ನೆಸ್ ಬಗ್ಗೆ ಮಾತಾಡಬೇಕು? ಏನು ಸರಿಯಾಗಿ ಹೇಳ್ತಾನೆ ಇಲ್ವಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಹೆಸರು ಅಂಜಲಿ ಅಂತ. ಈ ಆಫೀಸ್ ಸ್ಟಾಫ್ ನಾನು. ನಿಮ್ದು ಯಾವ್ದಾದ್ರು ಕಂಪನಿ ಇದೆಯಾ? ಹಾ, ನಮ್ದು ದೊಡ್ಡ ಕಂಪನಿ ಇದೆ. ನಮ್ಮ ಕಂಪ್ನಿಲಿ ಇಷ್ಟು ಕಮ್ಮಿ ಜನ ಇಲ್ಲಪ್ಪ, 1000 ಜನ ಕೆಲಸ ಮಾಡ್ತಾರೆ. ಹಾ ಹೌದಾ? ಹಾಗಿದ್ರೆ ಅಲ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತೀರಾ? ಸ್ಯಾಲ್ರಿ ಬಂದ್ಬಿಟ್ಟು ಬೇಸಿಕ್ ಸ್ಯಾಲ್ರಿನೇ 50,000 ಇರುತ್ತೆ. ಏನು 50,000ನಾ? ಅಯ್ಯೋ ದೇವ್ರೆ, ಯಾರಿಗುಂಟು ಯಾರಿಗಿಲ್ಲ. ಇವ್ರ ಕಂಪ್ನಿಗಾದ್ರೂ ಜಾಯ್ನ್ ಆಗಿದ್ದಿದ್ರೆ ನನ್ನ ಲೈಫು ಹೆಂಗಿರೋದು. ಇಲ್ಲಿ ಬರೀ ನನಗೆ 20,000 ಸಂಬಳ, ಅವ್ರ ಕಂಪ್ನಿಲಾದ್ರೆ 50,000. ಮೇಡಮ್, ಅದು ನಿಮ್ಮ ಕಂಪ್ನಿಲಿ ಏನಾದರೂ ಜಾಬ್ ಇದ್ರೆ ಹೇಳ್ತೀರಾ? ನಾನು ಕೂಡ ಬಂದು ಜಾಯ್ನ್ ಆಗ್ಬೋದಲ್ವಾ? ಹಾಂ ನಮ್ಮ ಕಂಪ್ನಿಲಿ ಜಾಯ್ನ್ ಆಗೋದಾ? ಹಾಂ, ಸರಿ ಹೋಯ್ತು. ನಮ್ಮ ಕಂಪ್ನಿಲಿ ಜಾಯ್ನ್ ಆಗಬೇಕಂದ್ರೆ ನಮ್ಮ ಥರನೇ ಹೈಟಾಗಿರಬೇಕು. ನಿನ್ನ ಥರ ಕುಳ್ಕೊಳ್ಳೋಕೆಲ್ಲ ಇದ್ರೆ ಆಗೋದಿಲ್ಲ. ಹಾಂ, ನಾವು ಕ್ವಾಲಿಫಿಕೇಶನ್ಗಿಂತ ಬಾಡಿ ಪರ್ಸನಾಲಿಟಿ ನೋಡ್ತೀವಿ. ನಿನ್ನ ನೋಡಿದ್ರೆ ನಮ್ಮ ಕಂಪ್ನಿಗೆ ಲಾಯಕ್ಕಿಲ್ಲ ಅನ್ಸುತ್ತೆ. ನಾವು ನೋಡು ಎಷ್ಟೆಷ್ಟು ಹೈಟ್ ಆಗಿದ್ದೀವಿ ಅಂತ. ನಮಗೆ ಅರ್ಧ ಕೂಡ ಇಲ್ಲ ನೀನು. ನಿನಗೇನಿದ್ರು ಇಲ್ಲೇ ಸರಿ. ಮೇಡಮ್, ಬಾಸ್ ನಿಮ್ಮನ್ನ ಕರೀತಾ ಇದ್ದಾರೆ. ಹಾ, ನನಗೆ ಗೊತ್ತಿತ್ತು ನಿಮ್ಮ ಬಾಸ್ ಕರೆದೇ ಕರೀತಾರೆ ಅಂತ. ಹಾ, ನಮಗೆ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಿರಲ್ಲ, ನೋಡಿ ಇವಾಗ. ಅದು ಮೇಡಮ್ ಗೊತ್ತಿಲ್ಲ, ಕಳಿಸಿ ಒಳಗಡೆ ಅಂತ ಹೇಳಿದ್ರು. ಸರ್ ತುಂಬಾ ಸರಿ ಹಾಗೆ ವಾಪಸ್ ಕಳಿಸಿದ್ದಾರೆ ತುಂಬಾ ಜನನ್ನ. ಅವ್ರು ಬ್ಯುಸಿ ಏನಾದರೂ ಇದ್ರೆ. ನಾನು ಕೂಡ ಹಾಗೆ ಅನ್ಕೊಂಡೆ. ಬಿಸಿ ಇದ್ರು ಕೂಡ ನನ್ನನ್ನು ಕಳಿಸೋ ಮಾತೇ ಇಲ್ಲ ಬಿಡಿ. ಬಾ ಲಾರಾ. ಏ ಅಂಜಲಿ, ಯಾಕೆ ಹೆಂಗ್ ಬಾಯಿ ಬಿಟ್ಕೊಂಡು ನೋಡ್ತಿದ್ಯಾ? ಬಾಯಿ ಮುಚ್ಚು, ಸೊಳ್ಳೆ ಏನಾದರೂ ಹೋದ್ರೆ. ಏ ಸುಮ್ಮನಿರು ಚಂದ್ರು, ಹಾಗಲ್ಲ. ಅಲ್ಲ, ಇವ್ರು ಯಾರು? ಇವರು ಎಷ್ಟು ಹರ್ಟ್ ಮಾಡ್ರು ಗೊತ್ತಾ ನನಗೆ? ಕುಳ್ಳಕ್ಕಿದ್ಯಾ ಅಂತ. ಒಳ್ಳೆ ಕಡ್ಡಿ ಥರ ಇಷ್ಟು ಉದ್ದಕ್ಕಿದ್ದಾರೆ. ಇವರಷ್ಟು ಉದ್ದನೇ ಇರ್ತಾರೆ ಯಾರಾದರೂ? ನನ್ನನ್ನು ಗೇಲಿ ಮಾಡ್ತಾರೆ. ಯಾಕಮ್ಮ, ಏನ್ ಕೇಳ್ದೆ ಅಂತದ್ ನೀನು? ಅಯ್ಯೋ, ನಾನೇ ಅಂತದ್ ಕೇಳಿಲ್ಲ ಬಿಡು. ನಿಮ್ಮ ಕಂಪ್ನಿಲಿ ಎಷ್ಟು ಸಂಬಳ ಅಂತ ಕೇಳಿದೆ. 50,000 ಅಂದ್ರು. ನನಗೂ ಏನಾದರೂ ಜಾಗ ಇದೆಯಾ ಅಂತ ಕೇಳಿದ್ನಪ್ಪ. ಅದಕ್ಕೆ ಇಷ್ಟು ಉದ್ದ ಮಾತಾಡೋದ? ಅಯ್ಯೋ ಹೋಗು, ನನಗಿಲ್ಲೇ ಚೆನ್ನಾಗಿದೆ. ಆರಾಮಾಗಿ ಬಂದು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀನಿ. ಗೊತ್ತು ಬಿಡು, ನೀನ್ ತರ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಯಾಕೆ ತಾನೇ ಕೆಲ್ಸಕ್ಕೆ ಸೇರಿಸ್ಕೋತಾರೆ. ಸೇರಿಸ್ಕೊಂಡ್ರು 1 ತಿಂಗ್ಳಿಗೆ ವಾಪಸ್ ಮನೇನೆ. ಎಕ್ಸ್ಕ್ಯೂಸ್ ಮೀ ಸರ್, ನಾವು ಒಳಗಡೆ ಬರ್ಬೋದಾ? ಒಳಗಡೆ ಬಂದ್ಮೇಲೆ ಒಳಗಡೆ ಬರ್ಬೋದಲ್ಲ ಅಂತ ಕೇಳ್ತಿರಲ್ಲ, ಬಂದಾಯ್ತಲ್ಲ. ಸರ್, ನನ್ನ ಹೆಸರು ತಾರಾ ಅಂತ, ಇವರು ಲಾರಾ ಅಂತ. ನಾವಿಬ್ರು ಬಿಸ್ನೆಸ್ ವಿಚಾರವಾಗಿ ಮಾತಾಡಕ್ ಬಂದಿದೀವಿ. ಅರೆ ಸಿಂಚನ, ಏನಿದ್ ಹುಡುಗಾಟ ನಿಂದು? ಸಿಂಚನನಾ? ಇಲ್ಲ, ನಾನು ತಾರಾ. ಸಿಂಚು, ತಾರಾ ಅಂತೆ ತಾರಾ. ಸಿಂಚನ, ನನ್ನನ್ನು ಯಾಮಾರ್ಸಕ್ ನೋಡ್ತಿದ್ಯಾ? ನೀನ್ ನಮ್ಮ ಆಫೀಸ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆನೆ ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ, ಎಲ್ಲ ಡೀಟೇಲ್ಸ್ ನನಗೆ ಸಿಕ್ಬಿಡುತ್ತೆ. ನೀನ್ ನನ್ನ ಅತ್ತೆ ಮಗಳು, ಫಾರಿನಿಂದ ಬಂದಿದ್ಯಾ. ನಾನು ನಿನ್ನ ನೋಡಿ ತುಂಬಾ ವರ್ಷಗಳೇ ಆಯ್ತು. ನಾನು ನಿನ್ನ ನೋಡಿದಾಗ ನೀನ್ ಚಿಕ್ಕವಳಾಗಿದ್ದೆ, ಹೌದು ತಾನೆ? ಅರೆ ಲಾರಾ, ಏನೇ ಇವನು ಕಂಡು ಹಿಡ್ದೇ ಬಿಟ್ನಲ್ಲ. ಹಾ, ಹಿ ಈಸ್ ವೆರಿ ಸ್ಮಾರ್ಟ್. ನಿಮ್ಮ ಅತ್ತೆ ಮಗ ನೋಡೋದಕ್ಕೂ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ ಕಣೆ. ಇನ್ ಜಾಸ್ತಿ ನಾಟಕ ಮಾಡ್ಬೇಡ, ಹ್ಞೂ ಅಂತ ಒಪ್ಕೊಂಬಿಡು. ಮರ್ಯಾದೆ ಹೋಗುತ್ತಿಲ್ಲ ಅಂದ್ರೆ. ಹೌದೌದು. ಏನ್ ಯೋಚನೆ ಮಾಡ್ತಿದ್ದೀರಾ ಇಬ್ರು? ಹಾ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಚಿಕ್ಕವಳಿದ್ದಾಗ ನೀನ್ ನನ್ನ ನೋಡಿದ್ದು, ಆದ್ರೂ ಕಂಡಿಡಿದ್ಬಿಟ್ಟಿಯಲ್ಲ. ಅದೇನ್ ದೊಡ್ಡ ವಿಷಯನ ಹೇಳು. ನೀನ್ ಇಂಡಿಯಾಗೆ ಬರ್ತಾ ಇದೀಯ ಅಂತ ನಿಮ್ಮಮ್ಮ ಅಂದ್ರೆ ನಮ್ಮ ಅತ್ತೆ ನೆನ್ನೆ ಫೋನ್ ಮಾಡಿ ತಿಳಿಸಿದ್ದಾರೆ. ಹಾಗಾಗಿ ನನ್ನ ನಿಂಗೆ ಹುಡ್ಕೊಂಡು ಯಾರೋ ಬರ್ತಾ ಇದಾರೆ ಅಂದ್ರೆ ಬೇರೆ ಯಾರು ಹೊಸಬ್ರು ಬರ್ತಾರೆ? ಅದು ನೀನೇ ಆಗಿದ್ಯಾ ಅಂತ ಗೊತ್ತು ನನಗೆ. ಅದು ಅಲ್ಲದೆ ನೀನಿರೋ ಅವತಾರ ನೋಡಿದ್ರೆ ಗೊತ್ತಾಗಲ್ವಾ? ಫಾರಿನಿಂದ ಬಂದಿದ್ಯಾ ಅಂತ. ಫಾರಿನಿಂದ ನನ್ನ ಹುಡ್ಕೊಂಡು ಇನ್ ಯಾರು ಬರ್ತಾರೆ? ಅದು ಸರಿನೇ. ಇವಳು ನನ್ನ ಫ್ರೆಂಡ್ ಲಾರಾ ಅಂತ. ನಿನ್ ಫ್ರೆಂಡ್ ಹೆಸರಾದ್ರೂ ಫೇಕ್ ಅಲ್ಲ ತಾನೆ? ನಿಜವಾಗ್ಲೂ ಲಾರಾನೇನಾ ಇಲ್ಲ ಬೇರೆ ಏನಾದ್ರೂ ಹೆಸರು ಇದೆಯಾ? ಅಯ್ಯಯ್ಯೋ ಇಲ್ಲ, ನನ್ನ ಹೆಸರು ಲಾರಾನೇ. ಇವಳು ಮಾತ್ರ ತಾರಾ ಅಂತ ಚೇಂಜ್ ಮಾಡ್ಕೊಂಡಿದ್ಲು.
ನಿಮ್ಮನ್ನ ಸತಾಯಿಸೋದಕ್ಕೆ. ನನ್ನನ್ನು ಸತಾಯಿಸೋದಾ? ನೋ ಚಾನ್ಸ್. ಹೂ ಬಿಡಪ್ಪ, ಇವಾಗ ತಾನೇ ನೋಡಿದ್ನಲ್ಲ. ಆಫೀಸ್ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ. ಆದ್ರೆ ವರ್ಕರ್ಸ್ ಕಮ್ಮಿ ಇದಾರಲ್ವಾ? ವರ್ಕರ್ಸು ಕಮ್ಮಿ ಅಂದ್ರೆ ನಮಗೆ ಸಾಕು ಅಂತ ಅನ್ಸುತ್ತೆ. ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಅವಶ್ಯಕತೆ ಏನಿಲ್ಲ ಬಿಡಿ. ಅದು ಸರಿನೇ. ನಿಮ್ಮನ್ನ ಪರಿಚಯ ಮಾಡಿಸ್ಬೇಕು ಅಂತ ಸಿಂಚನ ನನ್ನನ್ನ ಬಲವಂತ ಮಾಡಿ ಕರ್ಕೊ ಬಂದಿದ್ದಾಳೆ. ಚಿಕ್ಕದಲ್ಲಿ ನೀವು ಅವಳು ತುಂಬಾ ಕ್ಲೋಸ್ ಅಂತೆ. ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಿರ್ತಾಳೆ. ಹೌದಾ ಸಿಂಚು? ಹಾ, ಇನ್ನೂ ಮರ್ತಿಲ್ವಲ್ಲ ಹಳೇದಲ್ಲ. ಮರೆಯಕ್ಕೆ ನೀನ್ ಬೇರೆಯವನ? ನನ್ನ ಅತ್ತೆ ಮಗ ಅಲ್ವಾ, ಅದ್ ಹೇಗೋ ಮರೀಲಿ. ಸರಿ ಸರಿ, ಮದ್ವೆಗಿದ್ವೆ ಆದ್ಯೋ ಇಲ್ವೋ? ಮದ್ವೆ ನೈಯುಳ ಯಾವಾಗ್ಲೂ ಇವಳಿಗೆ ನಿಮ್ದೇ ನೆನ್ಪು. ನಿಮ್ ಮೇಲೆ ಒಂದ್ ದೊಡ್ಡ ಆಸೆನ ಇಟ್ಕೊಂಡಿದ್ದಾಳೆ. ಅದಕ್ಕೆ ಇನ್ನು ಮದ್ವೆ ಆಗ್ದೇನೆ ಹಾಗೆ ಕಾಯ್ತಾ ಇದ್ದಾಳೆ. ಅಯ್ಯೋ, ಯಾಕೆ ಸಿಂಚು ಹಂಗ್ ಮಾಡಕ್ ಹೋದೆ? ಹೋಗ್ಲಿ ಬಿಡು, ಇಲ್ಲೇ ಯಾರಾದ್ರೂ ಹುಡುಗನ್ ನೋಡಿ ಗಂಟ ಕಳಿಸ್ಬಿಡ್ತೀನಿ. ಈ ಸಿಂಚನ ಏನೇ ನಿಮ್ಮ ಅತ್ತೆ ಮಗ? ನೀನ್ ಬಂದಿರೋದು ಅವನಿಗೋಸ್ಕರ, ಆದ್ರೆ ಅವನು ನಿನ್ನ ಬೇರೆ ಯಾರಿಗೋ ಕಟ್ಬೇಕಂತ ಇದ್ದಾನಲ್ಲ. ಇಲ್ಲ ಸುಮ್ನಿರೆ, ಸ್ವಲ್ಪ ತಮಾಷೆ ಮಾಡೋದು ಜಾಸ್ತಿ. ತಮಾಷೆ ಮಾಡ್ತಿದ್ದಾನಷ್ಟೇ. ರವಿ, ಇನ್ನು ಎಷ್ಟೊತ್ತಂತ ನಿಲ್ಲಿಸ್ತೀಯಾ? ಮನೆಗೆ ಕರ್ಕೊಂಡು ಹೋಗಲ್ವಾ? ಓ ಸಾರಿ ಮಾ, ಮನೆಗೆ ಹೋಗೋಣ. ಅಮ್ಮ ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ನಿನ್ನ. ಚಿಕ್ಕದ್ರಲ್ಲಿ ನೋಡಿದ್ದು, ಅಪ್ಪ ನೋಡಿದ್ರಂತೂ ಅಪ್ಪನಂತೂ ಹಿಡಿಯಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಪ್ಪನ ತಂಗಿ ಮಗಳು ನೀನು, ನೀನ್ ಕಂಡ್ರೆ ಬಹಳ ಪ್ರೀತಿ. ಹ್ಞೂ ಮತ್ತೆ ಸೊಸೆ ನಾನು. ಸೊಸೆ ಅಂದಮೇಲೆ ಮಾವನ್ಗೆ ಪ್ರೀತಿ ಇರ್ಲೇಬೇಕಲ್ಲ. ನಾನು ಮೊದಲು ಹೋಗಿ ನಮ್ಮ ಅತ್ತೆ ಮಾವನ್ ನೋಡ್ಬೇಕು. ಎದೊಳ ಮೇಲೆ ಹೋಗೋಣ, ಕರ್ಕೊಂಡೋಗು. ಕುತ್ಕೊಂಡು ಇನ್ನು ಕಣಿ ಹೇಳ್ತಿದ್ಯಲ್ಲ. ಏನಮ್ಮ ಹೋಗೋಣ, ಇದು ಆಫೀಸು, ಹಾಗೆಲ್ಲ ಎದ್ದು ಹೋಗಕ್ಕೆಲ್ಲ ಆಗೋದಿಲ್ಲ. ಏನೋ ಕೆಲಸ ಮಾಡ್ತಿರ್ತೀನಿ, ಅದಕ್ಕೆ ಬಿಟ್ಟು ಹೋಗಕ್ಕಾಗತ್ತಾ? 1 ನಿಮಿಷ ಇರು. ಚಂದ್ರು, ಹೇಳಿ ಸರ್. ಚಂದ್ರು, ನಾನು ಸ್ವಲ್ಪ ಅರ್ಜೆಂಟ್ ಮನೆಗೆ ಹೋಗ್ಬೇಕು, ನೀವು ಸ್ವಲ್ಪ ಕೆಲಸ ನೋಡ್ಕೊಳ್ಳಿ. ಸರಿ ಸರ್, ನಾನು ನೋಡ್ಕೋತೀನಿ ಬಿಡಿ. ಸರ್, ಇವರು ಬಿಸ್ನೆಸ್ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದರು. ಇಲ್ಲ ಇಲ್ಲ ಚಂದ್ರು, ಇವರು ನಮ್ಮ ರಿಲೇಟಿವ್ ಆಗಬೇಕು, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ, ನೀವು ಸ್ವಲ್ಪ ನೋಡ್ಕೊಳ್ಳಿ. ಓಕೆ ಸರ್. ಸಿಂಚು, ನಡಿ ಹೋಗೋಣ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಾಂದ್ರೆ ಬರೋಕ್ಕಾಗುತ್ತೋ ಇಲ್ವೋ ನಾನು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಸರ್, ನಾನು ನೋಡ್ಕೋತೀನಿ ಬಿಡಿ. ರಿಲೇಟಿವ್ಸಾ? ಇವ್ರ ಹೈಟ್ಗೂ ಅಯ್ಯೋ ಒಂದು ಗೊತ್ತಾಗ್ತಿಲ್ಲಪ್ಪ.